ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರಿದ್ದಾರೆ. ಇದೀಗ ಹೈಕಮಾಂಡ್ ಮುಂದೆ 5 ಅಸ್ತ್ರ ಪ್ರಯೋಗಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಭಾವನಾತ್ಮಕ ದಾಳ ಹೂಡಲು ಮುಂದಾದ ಡಿಕೆ ಶಿವಕುಮಾರ್ ಅವರು ಪಕ್ಷ ನಿಷ್ಠೆ ದಾಳ ಹೂಡ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ದು ಬಳಿಕ ರಾಹುಲ್ ಮುಂದೆ ಹೋಗಲಿರುವ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಈಗ ಬಂದಿರುವಂತದ್ದು. ಹೈಕಮಾಂಡ್ ಮುಂದೆ 5 ಅಸ್ತ್ರ ಪ್ರಯೋಗಕ್ಕೆ ಡಿಕೆ ಶಿವಕುಮಾರ್ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಭಾವನಾತ್ಮಕ ದಾಳ ಹೂಡಲು ಮುಂದಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಪಕ್ಷ ನಿಷ್ಠ ದಾಳ ಹೂಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸಿದ್ದು ಬಳಿಕ ರಾಹುಲ್ ಮುಂದೆ ಹೋಗಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈಗ ಇಬ್ಬರು ಉಭಯ ನಾಯಕರು ಹೈಕಮಾಂಡ್ ಮುಂದೆ ಬಂದಿದ್ದಾರೆ. ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನ ಮುಂದೆ 5 ಅಸ್ತ್ರ ಪ್ರಯೋಗಕ್ಕೆ ಡಿಕೆಶಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಭಾವನಾತ್ಮಕ ದಾಳ ಹೂಡಲು ಮುಂದಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಪಕ್ಷನಿಷ್ಠ ದಾಳವನ್ನ ಹೂಡ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರು. ಈಗ ಹೈಕಮಾಂಡ್ ಮುಂದೆ ಸಿದ್ದು ಬಳಿಕ ರಾಹುಲ್ ಗಾಂಧಿ ಅವರ ಭೇಟಿಯಾಗೋದಕ್ಕೆ ಡಿಕೆ ಶಿವಕುಮಾರ್ ಅವರು ಹೋಗ್ತಾರೆ. ಡಿಕೆ ದಾಳ ಏನಾಗಿರುತ್ತೆ? ನಾಯಕತ್ವ ಬದಲಾವಣೆಗೆ ಇದು ಸಕಾಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವರ್ಷ ಪೂರ್ಣ ಆಗಿರುವಂತದ್ದು. ಇನ್ನೇನು ಲೋಕಲ್ ಎಲೆಕ್ಷನ್ಗಳು ಕೂಡ ಹತ್ರ ಬರ್ತಾ ಇದೆ. ನಾಯಕತ್ವ ಬದಲಾಯಿಸಿ ಸಿಎಂ ಸ್ಥಾನಕ್ಕೆ ನನ್ನನ್ನ ಪರಿಗಣಿಸಿ ಅಂತ ಹೇಳಿದ್ದಾರೆ. ಜೊತೆಗೆ ಸಿಎಂ ಬದಲಾವಣೆಗೆ ಇದು ಸುಸಮಯ ಅಂತ ಹೇಳಿರುವಂತದ್ದು. ಹಾಗೆ ಡಿಕೆ ದಾಳ 2 ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಬೇಕು ಅಂತ ಹೇಳಿದ್ದಾರೆ. ಪಕ್ಷ ಸೊರಗಿದ್ದಾಗ ನಾನು ಕೆಪಿಸಿಸಿಗೆ ಹೊಸ ವರ್ಚಸ್ಸನ್ನ ತಂದುಕೊಟ್ಟಿದ್ದೇನೆ. ನನ್ನ ನೇತೃತ್ವದಲ್ಲಿ 136 ಸ್ಥಾನಗಳನ್ನ ಗೆಲ್ಲಿಸಿಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಜೊತೆಗೆ ಎಂಪಿ ಚುನಾವಣೆಯಲ್ಲೂ ಉತ್ತಮ ಫಲಿತಾಂಶವನ್ನ ತಂದುಕೊಟ್ಟಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸ್ವಪಕ್ಷೀಯರ ಕುತಂತ್ರಗಳ ನಡುವೆಯೂ ನನ್ನ ಪಕ್ಷ ನಿಷ್ಠೆ ಬದಲಾಗಿಲ್ಲ ಅಂತ ಹೇಳಿದ್ದು, ಪಕ್ಷ ಸೊರಗಿದ್ದಾಗ ಕೆಪಿಸಿಸಿಗೆ ಹೊಸ ವರ್ಚಸ್ಸನ್ನ ತಂದುಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ನನ್ನ ನೇತೃತ್ವದಲ್ಲಿ 136 ಸ್ಥಾನಗಳನ್ನ ಗೆಲ್ಲಿಸಿಕೊಟ್ಟಿದ್ದೇನೆ ಪಕ್ಷಕ್ಕೆ ಅಂತ ಹೇಳಿದ್ದಾರೆ. ಜೊತೆಗೆ ಎಂಪಿ ಚುನಾವಣೆಯಲ್ಲೂ ಕೂಡ ಹೇಳಿರುವಂತದ್ದು, ಅಲ್ಲೂ ಕೂಡ ನಾನು ಹೆಚ್ಚಿನ ಕೆಲಸ ಮಾಡಿದ್ದೇನೆ ಅಂತ. ಹಾಗೆ ಡಿಕೆ ದಾಳ 3 ಏನಿದೆ ಅಂತಂದ್ರೆ ಮೌನ ಮುರಿಯಿರಿ, ಗೊಂದಲ ನಿವಾರಿಸಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ನ ಮೌನದಿಂದಲೇ ರಾಜ್ಯ ನಾಯಕರಲ್ಲಿ ಗೊಂದಲ ಏರ್ಪಟ್ಟಿರುವಂತದ್ದು. ನಾಯಕತ್ವ ಬದಲಾವಣೆ ಬಗ್ಗೆ ಮೌನ ವಹಿಸುವುದು ಶೋಭೆ ತರಲ್ಲ ಹೈಕಮಾಂಡ್ಗೆ ಅಂತ ಹೇಳಿದ್ದಾರೆ. ಈಗಲಾದ್ರೂ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಲೇಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಈಗ ಹೇಳ್ತಾ ಇರುವಂತದ್ದು. ಈಗಲಾದ್ರೂ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ನೀಡಲೇಬೇಕು, ಮೌನ ಮುರಿಯಿರಿ, ಗೊಂದಲ ನಿವಾರಿಸಿ ಅಂತ ಹೇಳಿದ್ದಾರೆ. ಇನ್ನ ದಾಳ 4 ಒಗ್ಗಟ್ಟಾಗ್ತಾ ಇರುವಂತಹ ವಿಪಕ್ಷಗಳು. ಸ್ಥಳೀಯ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಒಂದಾಗ್ತಾ ಇವೆ. ಪ್ರಬಲ ಸಮುದಾಯಗಳು ನನ್ನ ಪರವಾಗಿವೆ ಅಂದ್ರೆ ಡಿಕೆ ಶಿವಕುಮಾರ್ ಅವರ ಪರವಾಗಿದೆ. ಮುಂದಿನ ಸವಾಲು ಎದುರಿಸಲು ನಾಯಕತ್ವ ಬದಲಾವಣೆ ಅನಿವಾರ್ಯ ಅಂತ ಹೇಳಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಇನ್ನು ಅವರ ದಾಳ 5 ಗಮನಿಸ್ತಾ ಹೋಗೋದಾದ್ರೆ ತಾಳ್ಮೆಗೂ ಮಿತಿ ಇದೆ. ಹೈಕಮಾಂಡ್ ಸೂಚನೆಯನ್ನ ನಾವೆಲ್ಲರೂ ಕೂಡ ಪಾಲಿಸ್ತೀವಿ. ನನ್ನ ಬೆಂಬಲಿಗರು ನಿರೀಕ್ಷೆಯ ಜೊತೆಗೆ ಸೈಲೆಂಟ್ ಆಗಿದ್ದಾರೆ. ಅವರ ತಾಳ್ಮೆ ಪರೀಕ್ಷಿಸೋದು ಬೇಡ ಅಂತ ಡಿಕೆ ಶಿವಕುಮಾರ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ಗೆ.